ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂದರೆ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ರಘು ಬಂದು ನನ್ನ ಸೊಸೆ ಕರ್ಕೊಬಂದಿದ್ದೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸಂಗೀತ ಇದ್ದವಳು ಯಾರು ಭೂಮಿ ಕರ್ಕೊಬಂದ್ರ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವಳನ್ನ ನಾನು ಕರ್ಕೊಬಲಿ, ನಾನು ಹೇಳಿದ್ದು ನನ್ನ ಮನೆ ಮಗಳನ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗಿರುತ್ತೆ. ಯಾರು ಕರ್ಕೊಂಬಂದಿದ್ದಾರೆ ಅಂತೇಳಿ. ನಾನು ಯಾರ ಬಗ್ಗೆ ಹೇಳ್ತಿದ್ದೀರಾ ನೀವು ಅಂತ ಎಲ್ಲರೂ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಮನಸ್ವಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅದನ್ನೆಲ್ಲ ಕೇಳಿ ಫುಲ್ ಎಲ್ಲರೂ ಶಾಕ್ ಆಗ್ತಾರೆ. ಅದೇ ಟೈಮ್ಗೆ ಅವನು ಪೂಜೆ ಮಾಡಬೇಕಾದ್ರೆ ಅವನಿಗೆ ಹೇಳಿರ್ತಾರೆ, ನಿನ್ನ ಮನಸ್ಸು ಯಾವುದೇ ಕಾರಣಕ್ಕೂ ಚಂಚಲ ಆಗಬಾರ್ದು ಅಂತ. ಆದರೆ ಬಟ್ ಅವನು ಆ ಥರನೇ ಮಾಡ್ತಾನೆ. ಸ್ವಾಮಿಗಳು ಅಂತ ಕೈಯಲ್ಲಿ ತಟ್ಟೆ ಕೊಟ್ಬಿಟ್ಟು ಪೂಜೆಗೆ ಟೈಮ್ ಆಗುತ್ತೆ, ಇದನ್ನು ಹೋಮಕ್ಕೆ ಹಾಕು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅವನು ಇದನ್ನು ಮನಸ್ವಿ ಕರ್ಕೊಂಡು ಬಂದಿದ್ದೀನಿ ಅಂತ ಅಂದಾಗ ಅವನು ತಟ್ಟೆನ ಕೆಳಗೆ ಬೀಳಿಸ್ಬಿಡ್ತಾನೆ. ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ, ಏನು ಮನಸ್ವಿನ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳಿ. ಅದೇ ಟೈಮ್ಗೆ ಸ್ವಾಮಿಗಳು ಹೇಳಿದ್ನ ಅವ್ರು ನೆನಪು ಮಾಡ್ಕೊತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಪೂಜೆ ಮುಗಿಯೋವರೆಗೂ ನೀನು ಎದ್ದೊಳ್ಬಾರ್ದು, ಅಲ್ಲಿಂದ ನಿನ್ನ ಮನಸ್ಸು ಚಂಚಲ ಆಗಬಾರ್ದು ಅಂತ ಹೇಳಿರ್ತಾರೆ. ಆದರೆ ಅದನ್ನು ಅವನು ಶ್ರವಣಿದವನು ಅದನ್ನು ಯಾವುದೂ ಯೋಚನೆ ಮಾಡದೆ ಅವನು ಆ ತಟ್ಟೆನ ಕೆಳಗೆ ಬಿಸಾಕ್ತಾನೆ. ಆ ತಟ್ಟೆಲಿ ಇದ್ದಿದ್ದ ಕಾಯಿನೂ ಕೂಡ ಕೆಳಗಡೆಯಿಂದ ಬರ್ತಾ ಇರಬೇಕಾದ್ರೆ ಅಲ್ಲಿ ಅವ್ರ ಹೆಂಡತಿ ಜಯಂತಿ ಕೂತಿರ್ತಾಳೆ. ಆ ಜಯಂತಿ ಕೈಗೆ ಆ ತೆಂಗಿನಕಾಯಿ ಸಿಗುತ್ತೆ. ಅವಳಿಗೆ ಫುಲ್ ಶಾಕ್ ಆಗುತ್ತೆ, ಯಾರೋ ಕೊಟ್ಟಿದ್ದು ಅಂತ ಹೇಳಿ ಅವಳು ಇಟ್ಕೊಬಿಡ್ತಾಳೆ. ಆದರೆ ಅದು ಶ್ರವಣ್ ಇದನ್ನು ಕೇಳ್ತಾನೆ, ಬಾಬಾ ಎಲ್ಲಿದ್ದಾಳೆ ಮನಸ್ವಿ ಅಂತ. ಏನು ಹೇಳ್ತಿದ್ದೆ ನೀವು ಅಂತ ಕೇಳ್ತಾರೆ. ಹೌದು, ನಾನು ಮನಸ್ವಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇದನ್ನು ನಾನು ಸಾಕ್ಷಿ ಸಮೇತನೇ ಕರ್ಕೊಂಡು ಬಂದಿದ್ದೀನಿ ಅವಳನ್ನ ಅಂತ ಹೇಳ್ತಿರ್ತಾನೆ. ಏನು ಹೇಳ್ತಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಫುಲ್ ಶಾಕ್ ಆಗ್ತಾರೆ. ಅದೇ ಟೈಮ್ಗೆ ದೇವಿಯನೂ ಹೇಳ್ತಾಳೆ, ಏನಣ್ಣ ಹೀಗೆ ಹೇಳ್ತಿದ್ದೀರಾ, ನನಗೆ ನಂಬಕ್ಕೆ ಆಗ್ತಿಲ್ಲ, ಎಂಥ ಖುಷಿ ಹೇಳಿದ್ದೀರಾ ನೀವು ಅಂತೇಳಿ ದೇವಿಯನೇ ಹೇಳ್ತಾ ಇರ್ತಾಳೆ. ಹೌದು, ನಾನು ಮನಸ್ವಿನ ಹುಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ, ವಿತ್ ಸಾಕ್ಷಿ ಸಮೇತನೇ ನಾನು ಅವಳನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಎಲ್ರಿಗೂ ಫುಲ್ ಖುಷಿ ಆಗುತ್ತೆ. ಅದಕ್ಕೇ ಶ್ರವಣ್ ಇದನ್ನು ಹೌದಾ ಎಲ್ಲಿದ್ದಾಳೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ. ಆವಾಗ ಕರೀರಿ, ಅವಳನ್ನ ನಾನು ನೋಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕರಿತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಕೇಳ್ತಾನೆ, ಜಯಂತಿನೂ ಸಿಕ್ಕಿದ್ಲಾ ಅಂತ. ಇಲ್ಲ ಜಯಂತಿ ಸಿಕ್ಕಿಲ್ಲ, ಮನಸ್ವಿ ಮಾತ್ರ ಸಿಕ್ಕಿದ್ದಾಳೆ ಅಂತ ಹೇಳ್ತಾನೆ. ಸರಿ ಬಾವ ಕರೀರಿ, ನಾನು ನೋಡಬೇಕು ಅವಳನ್ನ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಬಾವ ಇದ್ದು, ನಾನು ಕರೆದ್ರೆ ಸರಿ ಆಗಲ್ಲ, ನೀನು ಬಾಯಲ್ಲೇ ಮನಸ್ವಿ ಅಂತ ನಿನ್ನ ಮಗಳ ಹೆಸರು ಕರಿ, ಅವಳು ಬಂದೇ ಬರ್ತಾಳೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ಮನಸ್ವಿ ಬಾ ಅಂತ ಹೇಳಿ ಕರಿತಾನೆ ಇರ್ತಾನೆ. ಆವಾಗ ಅವಳು ಅಶ್ವಿನಿ ಬರ್ತಾಳೆ, ಮನಸ್ವಿಯಾಗಿ ಅಶ್ವಿನಿ ಬಂದು ನಿಂತ್ಕೊತಾಳೆ. ಆಗ ಅದು ನೋಡಿ ಎಲ್ರಿಗೂ ಫುಲ್ ಶಾಕ್ ಆಗುತ್ತೆ. ಅದ್ರ ಜೊತೆಗೆ ಅವರು ಆಶ್ರಮದವರು ಕೂಡ ಬಂದಿರ್ತಾರೆ. ಅದನ್ನು ನೋಡಿ ಅಜ್ಜಿಗೂ ಮತ್ತು ಮನೆಯವ್ರಿಗೆ ಎಲ್ರಿಗೂ ಶಾಕ್ ಆಗಿರುತ್ತೆ. ಇವಳು ಅಶ್ವಿನಿ ಅಲ್ಲ, ಇವಳು ನರ್ಸ್ ಆಗಿ ನಮ್ಮ ಮನೆಗೆ ಬಂದಿರೋದು, ಇವಳು ಹೇಗೆ ಮನಸ್ವಿ ಆಗ್ತಾಳೆ ಅಂತ ಅಂದ್ಕೊಂಡು ಎಲ್ಲರೂ ಅವ್ರ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ. ಅಂದರೆ ದೇವಿಯನಿಗೆ ಮಾತ್ರ ಅವಳಿಗೆ ಏನು ಮಾಡಿರೋದು ಅಂತ ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಅವಳು ಫುಲ್ ಖುಷಿಯಾಗಿರ್ತಾಳೆ. ಈ ಕಡೆ ಭೂಮಿ ಮನೆ ಬಿಟ್ಟು ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅವಳಿಗೆ ಹಳೆದೆಲ್ಲ ನೆನಪಾಗಿರುತ್ತೆ. ಅಜ್ಜಿ ಜೊತೆ ಅವಳು ಮದುವೆ ಆಗಿದ್ದು, ಅವಳ ಜೊತೆ ಮನೆಗೆ ಬಂದಿದ್ದು ಅಂತ ಎಲ್ಲ ಹೇಳಿ ಅವಳು ನೆನಪು ಮಾಡಿಕೊಂಡು ಅವಳು ಮನೆ ಬಿಟ್ಟು ಅಳ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಇವಳು ಮನಸ್ವಿನಿನ, ಇವಳು ಅಶ್ವಿನಿ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತನೂ ಕೂಡ ಹೇಳ್ತಾಳೆ, ರೀ ಅವಳು ನಮ್ಮ ಮನೆಗೆ ನರ್ಸಾಗಿ ಬಂದಿರೋದು ಅಶ್ವಿನಿ, ಅವಳಿಗೆ ಮನಸ್ವಿ ಆಗ್ತಾಳೆ ಅಂತ ಕೇಳ್ತಾ ಇರಬೇಕಾದ್ರೆ ಅದಕ್ಕೆ ಅವ್ರ ಯಜಮಾನ್ರು ಹೇಳ್ತಾರೆ, ಇಲ್ಲ ಇವಳೇ ಮನಸ್ವಿ ಅಂತ ಹೇಳ್ತಾನೆ. ಆಗ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಅದಕ್ಕೇ ಸಂಗೀತ ಕೇಳ್ತಾಳೆ, ರೀ ಅವಳು ಯಾರೋ ಡ್ರೈವರ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು, ಇವರೇನ ಆ ಡ್ರೈವರು ಅಂತ ಹೇಳ್ತಾನೆ. ಅದಕ್ಕೇ ಅವನಿದ್ದನು, ಇಲ್ಲ ಇವರಲ್ಲ ಆ ಡ್ರೈವರು, ಅವ್ನು ಯಾವ ಡ್ರೈವರ್ ಯಾವ ಪರಿಸ್ಥಿತಿಲಿದ್ದ ಅಂತ ನಮಗೆ ಗೊತ್ತಿಲ್ಲ, ಅವನು ಒಳ್ಳೆ ಸಮಯಕ್ಕೆ ಅವನು ಹೋಗ್ಬಿಟ್ಟು ಅನಾಥಾಶ್ರಮಕ್ಕೆ ಹೋಗಿ ಮನಸ್ವಿನ ಸೇರಿಸಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೇ ದೇವಿ ಏನಿದ್ದವಳು, ಅಲ್ಲ ಅನಾಥಾಶ್ರಮದಲ್ಲಿ 100 ಜನ ಇರ್ತಾರೆ, ಇವಳೇ ಮನಸ್ವಿ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ದೇವಿಯಾನಿ ಕೇಳ್ತಾ ಇರ್ತಾಳೆ. ಅಲ್ಲ ಅದೇ ಟೈಮ್ಗೆ ನಮ್ಮ ಮನೆ ಮಗಳು ಅಂತ ನಾವು ಹೇಗೆ ಒಪ್ಕೊಳ್ಳೋದು, ಏನು ಸಾಕ್ಷಿ ಇದೆ ಅಂತ ದೇವಿಯಾನೇ ಕೇಳ್ತಿರ್ತಾಳೆ. ಅದೇ ಟೈಮ್ಗೆ ಅವನು ಹೇಳ್ತಾನೆ, ಅಲ್ಲ ನಾನೇನು ಅಷ್ಟು ದಡ್ಡನ, ನನಗೇನು ಗೊತ್ತಿಲ್ಲದೆ ನಾನು ಏನಾದರೂ ಕರ್ಕೊಂಡು ಬಂದಿರ್ತೀನ, ನನಗೆ ಸಾಕ್ಷಿ ಸಮೇತ ಸಿಕ್ಕಿರೋದಕ್ಕೆ ನಾನು ಇವಳ ಮನಸ್ವಿ ಅಂತ ಹೇಳಿ ಕರ್ಕೊಂಡು ಬಂದಿರೋದು ಅಂತ ಹೇಳ್ತಿರ್ತಾನೆ. ಮೊದಲನೇದಾಗಿ ಅವನ ರಿಜಿಸ್ಟರಲ್ಲಿ ಬರ್ತಿದ್ದಾನೆ ಚನ್ನವೀರಪ್ಪ ಅಂತ ಹೇಳಿ, ಕಾರ್ ಡ್ರೈವರ್ ಹೆಸರು ಚನ್ನವೀರಪ್ಪ ಅಂತ ಹೇಳ್ತಿರ್ತಾನೆ. ಅದಕ್ಕೇ ಅವನು ಶ್ರಮದಿದ್ದನು, ಹೌದು ಚನ್ನವೀರಪ್ಪನೇ ಅವನು ಹೇಳಿರೋದು ಅಂತ ಹೇಳ್ತಿರ್ತಾರೆ. ಅಂಜನಾ ಹೇಳ್ತಿರ್ತಾಳೆ, ಸೊ ವಾಟ್, ಎಲ್ಲರೂ ಗೊತ್ತು ತಾನೆ ಇವಳು ನಮ್ಮ ಮನೆಗೆ ಬಂದಿದ್ದಾಳೆ ನರ್ಸಾಗಿ, ಇವಳಿಗೆ ಗೊತ್ತು ನಾವು ಮನಸ್ವಿನ ಹುಡುಕ್ತಿರೋದು, ಇವಳು ಆಸ್ತಿಗೋಸ್ಕರ ನಾಟಕ ಮಾಡ್ತಿರ್ಬೋದಲ್ಲ ಅಂತ ಹೇಳಿ ಅಂಜನಾ ಹೇಳ್ತಿರ್ಬೇಕಾದ್ರೆ ಅದನ್ನು ಕೇಳಿನೂ ಶ್ರಮನ್ಗೆ ಡೌಟ್ ಬರುತ್ತೆ. ಅದೇ ಟೈಮ್ಗೆ ಅವ್ರ ಭಾವ ಇದ್ದಿದ್ದು ಹೇಳ್ತಾರೆ, ಅಂಜನಾ ನೀನು ಸುಮ್ಮನೆ ಇರು, ನನಗೆ ಸಾಕ್ಷಿ ಸಮೇತ ಸಿಕ್ಕಿದೆ, ನಾನು ಸಾಕ್ಷಿ ಒಂದೊಂದಾಗಿ ತೋರಿಸ್ತೀನಿ ನೋಡಿ ಅಂತ ಹೇಳಿ ಅವನು ಹೋಗಿ ಅವಳು ಕತ್ತಲ್ಲಿ ಇದ್ದಿದ್ದು ಚೈನ್ ಎಲ್ಲ ತೋರಿಸ್ತಾನೆ. ಅದಾದಮೇಲಿಂದ ಅವ್ನು ಬಟ್ಟೆ ತೋರಿಸ್ತಾನೆ. ಅದಾದಮೇಲಿಂದ ಅವಳು ಹಾಕೊಂಡಿರೋದು ಸರಗಳು ಬಳೆ ಎಲ್ಲ ತೋರಿಸ್ತಾನೆ. ಅದು ನೋಡಿ ಎಲ್ರಿಗೂ ಫುಲ್ ಖುಷಿಯಾಗುತ್ತೆ. ಆವಾಗ ಎಲ್ಲರೂ ನಂಬ್ತಾರೆ, ಓ ಹೌದು
ಇವಳೇ ಮನಸ್ವಿ, ಇವಳು ಕತ್ತಲೆ ಈ ಥರ ಎಲ್ಲ ಇದ್ದಿದ್ದು, ಇವಳು ಮನೆ ಬಿಟ್ಟು ಹೋದಾಗ ಇವಳು ತಪ್ಪಿಸ್ಕೊಂಡಾಗ ಇದನ್ನೆಲ್ಲ ಇತ್ತು ಅಂತ ಹೇಳಿ ಎಲ್ಲರೂ ನಂಬ್ತಾರೆ. ಆಮೇಲಿಂದ ಅವಳ ಹತ್ರ ಸ್ವಲ್ಪ ಫೋಟೋಸ್ ಇರುತ್ತೆ, ಅದನ್ನೆಲ್ಲನೂ ತೋರಿಸ್ತಾನೆ. ಅವನು ಚಿಕ್ಕ ವಯಸ್ಸಲ್ಲಿರೋ ಫೋಟೋಸ್ನೆಲ್ಲ ತೋರಿಸ್ತಾ ಇರ್ಬೇಕಾದ್ರೆ ಸ್ವಾಮಿಗಳು ಅವ್ರ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ, ಅಯ್ಯೋ ಇಲ್ಲೇನೋ ತಪ್ಪು ನಡೀತಿದೆ, ಇದೊಂದು ಪೂಜೆ ಕಂಪ್ಲೀಟ್ ಆಗಿದೆ, ನಿಜವಾಗ್ಲೂ ನಿನ್ನ ಮಗಳು ಸಿಕ್ಬಿಡೋಳು, ಅದೇ ಇದು ನೀನು ತಪ್ಪು ಕೆಲಸ ಮಾಡಿಬಿಟ್ಟೆ ನೀನು ಅಂತ ಹೇಳಿ ಸ್ವಾಮಿಗಳು ಅವ್ರ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಅವನ್ನೆಲ್ಲ ಸಾಕ್ಷಿನೂ ತೋರಿಸ್ತಾ ಇರ್ಬೇಕಾದ್ರೆ ಎಲ್ರಿಗೂ ಅದನ್ನು ನೋಡಿ ಫುಲ್ ಖುಷಿಯಾಗುತ್ತೆ. ಎಲ್ಲರೂ ನಂಬ್ತಾರೆ, ಇವಳೇ ಮನಸ್ವಿ ಅಂತ ಅಂದ್ಕೊಂಡು ಎಲ್ಲರೂ ಖುಷಿ ಪಡ್ತಾರೆ. ಅದಕ್ಕೆ ಶ್ರವಣ್ ಹೇಳ್ತಾನೆ, ಇದೆಲ್ಲ ನಮ್ಮ ಪಾಪುದೇ ಭಾವ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಭಾವ ಹೇಳ್ತಾರೆ, ಇದೆಲ್ಲ ಪಾಪುದೇನ, ಇವಳೇನೆ ನಿಮ್ಮ ಮನಸ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಅದು ನೋಡಿ ಕೇಳಿ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಶ್ರಮಂತಗೂ ಕೂಡ ತುಂಬ ಖುಷಿ ಆಗುತ್ತೆ. ಅದೇ ಟೈಮ್ಗೆ ಅವಳು ಅಪ್ಪ ನಾನೇ ಮನಸ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನು ಕೇಳಿಸ್ಕೊಂಡಿದ್ದು ಕೆಳಗಡೆ ಇದ್ದಿದ್ದು ಜಯಂತಿಗೂ ಕೂಡ ಅದನ್ನು ಕೇಳಿಸಿದ್ರೆ ಅವಳ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ. ಯಾರಿರ್ಬೋದು ಅಂತ ಹೇಳಿ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಅವಳು ಕೂಡ ಕೆಳಗಡೆ ಇದ್ದಾಗ ಅವಳು ಕೂಡ ದೇವಸ್ಥಾನದ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಯಾರು ಹೇಳಿರ್ಬೋದು ಅಂತ ಹೇಳಿ ಅವಳು ಯೋಚನೆ ಮಾಡ್ತಿರ್ತಾಳೆ. ಶ್ರವಣ್ ಕೂಡ ಅವಳ ಹತ್ರ ಬಂದ್ಬಿಟ್ಟು ಅಶ್ವಿನಿ ಹತ್ರ ಬಂದ್ಬಿಟ್ಟು ನಿಂತ್ಕೊಂಡು, ಮನಸ್ವಿ ನೀನೇ ನನ್ನ ಮಗಳ, ಎಷ್ಟು ದಿನ ಕಣ್ಮರೆ ಆಗಿದ್ದಿಲ್ಲ ಅಂತ ಹೇಳಿ ಅವಳನ್ನು ಕೂಡ ಅವಳನ್ನ ತಪ್ಕೊಂಡು ಅಳ್ತಾ ಇರ್ತಾನೆ. ಆದರೆ ಇದನ್ನು ಅವಳ ಮನಸ್ಸು ಚಂಚಲ ಆಗ್ತಿರೋದು ಜಯಂತಿಗೂ ಕೂಡ, ಇಷ್ಟು ದಿನ ನನ್ನ ಕಣ್ಮುಂದೆ ಇದ್ರೂ ಗೊತ್ತಾಗ್ತಿರ್ಲಿಲ್ವಲ್ಲ ನೀನು ಅಂತ ಹೇಳಿ ಅವನು ತುಂಬ ತಪ್ಕೊಂಡು ಅಳ್ತಾ ಇರಬೇಕಾದ್ರೆ ಸ್ವಾಮಿಗಳಿಗೆ ಹೇಳ್ತಿರುತ್ತೆ, ಇಲ್ಲೇನೋ ತಪ್ಪು ನಡೀತಿದೆ, ಆ ತಪ್ಪನ್ನೇ ನೀನು ನಿನ್ನ ಮಗಳು ಅಂತ ಅಂದ್ಕೊಂಡಿದ್ದೆ, ನೀನು ಮಾಡ್ತಿರೋ ದೊಡ್ಡ ತಪ್ಪು, ಅದೊಂದು ಪೂಜೆ ಕಂಪ್ಲೀಟ್ ಆಗಿದೆ, ನೀನು ನಿಜವಾದ ಮಗನ ಸಿಗ್ತಿದ್ಲಲ್ಲ ಯಾಕೆ ಅಂತ ಹೇಳಿ ಸ್ವಾಮಿಗಳಿಗೆ ತುಂಬ ಕೋಪ ಬರುತ್ತೆ. ಅದಕ್ಕೇ ಅಶ್ವಿನಿ ಹೇಳ್ತಾಳೆ, ಅಪ್ಪ ನಾನೇ ನಿನ್ನ ಮಗಳು ಮನಸ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ಅಂತ ಹೇಳಿ ಅವನು ಕೂಡ ಅಳ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಅಪೇಕ್ಷಿತನೂ ಕೂಡ ಬರ್ತಾಳೆ. ಅಪೇಕ್ಷಿತ ಬಂದು ನೋಡ್ತಾ ಇರ್ತಾಳೆ, ಅವಳಿಗೂ ಕೂಡ ಖುಷಿಯಾಗಿರುತ್ತೆ. ಅದಕ್ಕೆ ಶ್ರವಣ್ ಹೇಳ್ತಾನೆ, ನೋಡಿ ಇವಳೇ ನಿಮ್ಮ ಅಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೆ ಗೊತ್ತಿಲ್ಲಲ್ವ, ನೀನು ಚಿಕ್ಕವಳಾಗಿದ್ದೆ, ಆದರೆ ಇವಳೇ ನಿಮ್ಮ ಅಕ್ಕ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮನಸ್ವಿ ಹೇಳ್ತಾಳೆ, ಅಶ್ವಿನಿ ಕೇಳ್ತಾಳೆ ಎಲ್ಲಿ ಅಮ್ಮ ಅಂತ. ಅಮ್ಮ ಏನೂ ಸಿಕ್ಕಿಲ್ಲ, ಅವರು ಸಿಗ್ತಾಳೆ, ನಿನಗೆ ಅಮ್ಮನಷ್ಟು ಪ್ರೀತಿ ಕೊಡೋರು ಇಲ್ಲಿ ನೋಡಿ ಮನೇಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ಅವ್ರ ಮನೆ ಕಡೆಯವ್ರ ಕೈ ತೋರಿಸಿ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಬಾ ಇಲ್ಲಿ. ಆಮೇಲಿಂದ ಅಂಜು ಇದ್ದವಳು ಅವಳ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ, ಇವಾಗ ಅವಳು ಬೇರೆ ಹೋದ್ಲು, ಅವಳು ಬೇರೆ ಭೂಮಿ ಬೇರೆ ಮನೆ ಬಿಟ್ಟು ಇವತ್ತು ಹೋಗ್ತಾಳೆ, ಅವಳ ಜಾಗದಲ್ಲಿ ಇವಳು ಬೇರೆ ಬರ್ತಿದ್ದಾಳೆ, ಇವಳೇನಾದರೂ ಅಜಿತಿಂದ ಬಿದ್ದುಬಿಟ್ರೆ ಅಂತೇಳಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಅವ್ರ ಅಪ್ಪ ಅವ್ರ ಅಮ್ಮನ ಮುಂದೆ ಕರ್ಕೊಂಡೋಗಿ ಅಶ್ವಿನ ನಿಲ್ಲಿಸ್ಬಿಟ್ಟು ಅವ್ರ ಅಮ್ಮ ಹೇಳ್ತಿರ್ತಾರೆ, ಸ್ವಾಮಿಗಳು ಹೇಳಿದರು ನೀನು ಕಣ್ಮುಂದೆನೇ ಇರ್ತೀಯ, ಆದರೆ ನಮಗೆ ಗೊತ್ತಾಗಲ್ಲ ಅಂತ, ಅದು ಇವಾಗಲೇ ಗೊತ್ತಾಗಿದ್ದು ನನಗೆ, ನೀನು ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತೇಳಿ ಅವ್ರ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೇ ನೀನು ನರ್ಸಾಗಿ ಬಂದು ನಂದೆಲ್ಲನೂ ನೋವೆಲ್ಲ ಕಡಿಮೆ ಮಾಡಿದ್ಯಾ ಅಂತ ಹೇಳ್ತಾರೆ. ಅದಕ್ಕೇ ಅವ್ರ ಅಪ್ಪ ಇದ್ದಿದ್ದು ಕರ್ಕೊಂಡು ಹೋಗ್ಬಿಟ್ಟು ಸ್ವಾಮೀಜಿ ಮುಂದೆ ನಿಲ್ಲಿಸ್ತಾರೆ. ಅದೇ ಸ್ವಾಮೀಜಿಗೆ ಹೇಳ್ತಾರೆ, ಇವಳೇ ನನ್ನ ಮನಸ್ವಿ ನೋಡಿ ನನ್ನ ಮಗಳು ಸಿಕ್ಕಿದ್ಲು ಅಂತ ಹೇಳಿ ಶ್ರವಣ್ ಹೇಳ್ತಾ ಇರಬೇಕಾದ್ರೆ ಸ್ವಾಮಿಗಳಿಗೆ ಆಶೀರ್ವಾದ ತೊಗೊಂತೇಳಿ ಅವ್ರ ಮಗಳಿಗೆ ಹೇಳ್ತಾರೆ. ಆದರೆ ಸ್ವಾಮೀಜಿ ಆಶೀರ್ವಾದ ಮಾಡಲ್ಲ, ಹಾಗೆ ಹೊರಟೋಗ್ಬಿಡ್ತಾರೆ. ಅದೇ ಟೈಮ್ಗೆ ಯಾಕೆ ಈ ಥರ ಆಯಿತು ಅಂತ ಕೇಳಿದಾಗ ಅವ್ರ ಜೊತೆಲಿದ್ದವ್ರು ಹೇಳ್ತಾರೆ, ನಿಮಗೆ ಮುಂಚೆನೇ ಹೇಳಿದ್ದು ನಿಮ್ಮ ಮನಸ್ಸು ಚಂಚಲ ಆಗ್ಬೋದು, ಪೂಜೆ ಮುಗಿಯೋ ತನಕ ನೀವು ಎದ್ದೊಳ್ಬಾರ್ದು ಅಂತ ಹೇಳಿದ್ರು, ಅದನ್ನು ನೀವು ಆ ಥರ ಎಲ್ಲ ಮಾಡಲಿಲ್ಲ, ನೀವು ಅವ್ರ ಮಾತನ್ನ ಮೀರಿ ಆ ಥರ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಕೋಪ ಬಂದಿರೋದು, ನಾಳೆ ಬಂದು ನೀವು ಅವ್ರನ್ನ ಮೀಟ್ ಮಾಡಿ ಸಮಾಧಾನ ಮಾಡಿ ಮಾತಾಡಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಯವರೆಲ್ಲರೂ ದೇವಸ್ಥಾನದಿಂದ ಆಚೆ ಬರ್ತಾ ಇರ್ತಾರೆ. ಎಲ್ಲರೂ ಖುಷಿಯಿಂದ ಬರ್ತಾ ಇರ್ತಾರೆ, ಮನಸ್ವಿ ಸಿಕ್ಕಿದ್ದಾಳೆ ಅಂತ ಹೇಳಿ ಎಲ್ಲರೂ ಪೂಜೆ ಆಗ್ದೇನೋ ಆದ್ರೂ ಎಲ್ಲರೂ ಖುಷಿಯಿಂದ ಬರ್ತಾರೆ. ಅದೇ ಟೈಮ್ಗೆ ಜಯಂತಿನೂ ಕೂಡ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಜಯಂತಿ ಕೂಡ ಆ ಭಿಕ್ಷೆ ಬೆಳೋದಕ್ಕೆ ಅಂತೇಳಿ ಸಂಗೀತ ದುಡ್ಡು ಹಾಕ್ಬಿಟ್ಟು ಹೋಗ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭೂಮಿನೂ ಸೈಕಲಲ್ಲಿ ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅಜಿತು ಮತ್ತು ಸತ್ಯ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಿಲ್ಲಿಸ್ಕೊಂಡು ಗಾಡಿನ ರಿಪೇರಿ ಮಾಡಿಸ್ತಾ ಇರ್ತಾರೆ. ಆದರೆ ಭೂಮಿ ಕೂಡ ಅದೇ ರೋಡಲ್ಲೇ ಬರ್ತಾ ಇರ್ತಾಳೆ. ಆದರೆ ಭೂಮಿ ಬರ್ತಿರೋದನ್ನ ಯಾರೂ ನೋಡಿರಲ್ಲ. ಆದರೆ ಭೂಮಿ ಅಲ್ಲಿಂದನೇ ಸೈಡಲ್ಲೇ ಹೊರಟೋಗ್ಬಿಡ್ತಾಳೆ ಬೇರೆ ರೋಡಿಗೆ. ಅದನ್ನು ಅವ್ರ ಮನಸ್ಸು ಅನಿಸ್ತಿರುತ್ತೆ, ಯಾರೋ ಇದ್ದಾರೆ ಅಂತ ಹೇಳಿ ಅಜಿತ್ಗೆ ಅನಿಸ್ತಾ ಇರುತ್ತೆ. ಅಜಿತ್ ಕೂಡ ಹಿಂದೆ ತಿರುಗಿ ನೋಡ್ತಾನೆ. ಆದರೆ ಅಷ್ಟರಲ್ಲಿ ಸತ್ಯ ಇದನ್ನು ಬೈಕ್ ರೆಡಿ ಆಯಿತು ಬಾ ಅಂತ ಹೇಳಿಬಿಟ್ಟು ಅವನ್ನ ಕೂರಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯ ಆಯಿತು. ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.